ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದು ಸುತ್ತಲೂ ಹಸಿರು ವನ, ನಡುವಿನಲ್ಲಿ ಒಂದು ಮನ. ಈ ಸುಂದರ ಮನೆ, ಅದರೊಳಗೆ ಇರುವ ಸುಂದರ ಜನಗಳು. ಚಂದದ ಮನೆಯ ಸುಂದರ ಪರಿಚಯ ಮಾಡೋಣ. ಇವರು ಗೋವಿಂದರಾಜ್ ಮತ್ತು ರಾಜೇಶ್ವರಿ ದಂಪತಿ ಹಾಗೂ 2 ಹೆಣ್ಣು ಮಕ್ಕಳ ಸುಂದರ ಸಂಸಾರ. ಇವರು ಗುಂಪೆ ಎನ್ನುವ ಜಾಗ, ಇದು ಬಾಯಾರು ಗ್ರಾಮದಲ್ಲಿದೆ, ಇಲ್ಲಿದ್ದಾರೆ. ಈಗ ಈ ಮನೆಯನ್ನು ನೋಡೋಣ. ನೋಡಿ, ಮನೆಯ ಒಳಗೆ ಬಂದ ಕೂಡಲೇ ದೊಡ್ಡದಾದ ಒಂದು ಹಾಲ್, ಅದರಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಅಚ್ಚುಕಟ್ಟಾದ ಬೆಳಕಿನ ವ್ಯವಸ್ಥೆ. ಮನೆಯ ಹಾಲಿನ ಮೇಲ್ಭಾಗದಿಂದಲೇ ಸೂರ್ಯನ ಬೆಳಕು ಕೆಳಗೆ ಬರುವಂತೆ ಮಾಡಿರುವಂತಹ ಈ ಒಂದು ಸುಂದರ ಮನೆ ನೋಡೋಣ ಬನ್ನಿ. ಇದು ದೇವರ ಕೋಣೆ. ಬೆಳಕಿಗೆ ಬೇಕಾಗಿ ಅಲ್ಲಿಂದಲೇ ಬೆಳಕು. ದೇವರ ಕೋಣೆಗೆ ಮೇಲಿನಿಂದಲೇ ಬೆಳಕು ಬೀಳುವಂತಹ ವ್ಯವಸ್ಥೆ. ಎಷ್ಟಪ್ಪಳ ಇದೆ ಇದರಲ್ಲಿ? 250 ಇದ್ದಾಳಲ್ಲ. ಇದು ನೋಡಿ, ಈ ಗೋಡೆ, ಇದರ ಫಿನಿಶಿಂಗ್ ಅಬ್ಸರ್ವ್ ಮಾಡಿ. ಇದು ಜಿಪ್ಸಮ್ ಫಿನಿಶ್ ಅಂತ, ಕಂಪ್ಯಾರಿಟಿವ್ಲಿ ವೆರಿ ಕೂಲ್. ಇದೊಂದು ಇವರು ಗೋವಿಂದರಾಜ್ ಗುಂಪೆ ಬಾಯಾರು ವಿಲೇಜ್. ಇದು ಮನೆಯೊಳಗೆ ಆ್ಯಕ್ಚುಲಿ ಔಟ್ ಸೈಡಿಂದ ಒಂದು 5 ಡಿಗ್ರಿ ಯಾವಾಗಲೂ ಕಮ್ಮಿ ಇತ್ತು ಟೆಂಪರೇಚರ್. ಔಟ್ ಸೈಡಿಂದ 5 ಡಿಗ್ರಿ ಕಮ್ಮಿ ಇತ್ತು. ಒಳ್ಳೆ ಕ್ಲೈಮೇಟ್. ಇದೊಂದು ಒಳ್ಳೆ ಫೈಂಡ್ ಅಲ್ಲ. ಇದೊಂದು ಸಾರಣೆ ಬೇಡ ಇದಕ್ಕೆ. ಕೂಲ್ ಆಗುತ್ತೆ ಮನೆಯೊಳಗೆ ಎಂಟ್ರಿ. ಹಾಂ, ಅದೇ ಫೀಲ್ ಆಯಿತು. ಮತ್ತು ಓಪನ್ ಆಗಿ ಭಾರಿ ನೋಡಿ, ಬಹಳ ಚಂದದ ಒಂದು ಮನೆ. ಮನೆಯಲ್ಲಿ ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ಸ್. ವೆರಿ ನೈಸ್ ಟು ಎಕ್ಸ್ಪೀರಿಯನ್ಸ್. ಕೂಲ್, ಕಂಪ್ಯಾರಿಟಿವ್ಲಿ ವೆರಿ ಕೂಲ್ ಹಿಯರ್. ನೋಡಿ, ತುಂಬ ಚೆನ್ನಾಗಿರೋ ಒಂದು ಮನೆ. ರಾಜಶ್ರೀ ಇವರು ಈ ಮನೆಯ ಗೃಹಿಣಿ. ಅವರ ಪ್ರಯತ್ನದಿಂದ ಇಷ್ಟೆಲ್ಲ ಗಿಡಗಳು ಅಲ್ಲ. ನಿಂಗೋಗಿ ಭಾರಿ ಇಂಟ್ರೆಸ್ಟಾ ಗಿಡ? ಈ ಮನೆ ಹಾಲಿನ ಮೇಲಿನಿಂದ, ಹಾಲಿನ ದೃಶ್ಯವನ್ನು ಮೇಲಿನಿಂದ ನೋಡುವಂತೆ ಒಂದು ಸುತ್ತಲೂ ಬಾಲ್ಕನಿ ಥರ ಇಟ್ಟಿದ್ದಾರೆ. ಅದರ ಮೇಲಿನಿಂದ ರೂಫ್ ತೆಗೆದುಕೊಂಡು ಹೋದ ಕಾರಣ ತುಂಬ ವಿಶಾಲವಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಹಾಲಿನಲ್ಲಿ ಸಹಜ ಬೆಳಕು ಬೀಳುವಂತೆ ಕೂಡ ವ್ಯವಸ್ಥೆ ಮಾಡಿದ್ದರಿಂದಾಗಿ ಒಂದು ಒಳ್ಳೆ ಬೆಳಕು ಮತ್ತು ಗಾಳಿಯಿಂದ ಕಾಣಿಸ್ತಾ ಇದೆ. ಪೈಪು ಮಣ್ಣಿನಡಿಲಿ ಹಾಕಿ ಅದರ ಮೇಲಿಂದ ಇಲ್ಲಿದ್ದ ಬರೆಗಳೆಲ್ಲ ಮುಚ್ಚುವಾಗ ಹುಲ್ಲು ಅದೀಗ ಕಲ್ಲು ಹಾಕಿದ್ದು ಹಸಿದ್ದ ಹಾಗೆ ಕಡದ ಕಲ್ಲು ಎಲ್ಲ ತರಕಾರಿ ಎಲ್ಲ ಆಡಿದ್ದು ನಿಂಗಳದ್ದೇ? ಇವರದ್ರ ಜ್ಯೋತಿ ಹಬ್ಬವಲ್ಲ. ಉದಿಯಪ್ಪ ಹೋಪನ ಮೊದಲು ಅಂಗಡಿಗೆ ಹೋಗೋ ಮೊದಲು ರಜೆ ತರಕಾರಿ ಕೃಷಿ. ಮನೆ ಚಂದವಿದ್ದರೆ ಸಾಲದು, ಮನೆಯನ್ನು ನೋಡಿಕೊಳ್ಳುವವರಿಗೆ ಅಷ್ಟೇ ಆಸಕ್ತಿ ಇರಬೇಕು. ಈ ಸುಂದರ ಮನೆಯ ಸೌಂದರ್ಯ ಹೆಚ್ಚಿಸಲು ಇರುವಂತಹ ಈ ಇಂಡೋರ್ ಪ್ಲ್ಯಾಂಟ್ಸ್ ನೋಡಿ, ಮನೆಯೊಳಗೆ ಇಟ್ಟಿರುವಂತಹ ಅಷ್ಟೊಂದು ಗಿಡಗಳು, ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಅದರ ಆಮ್ಲಜನಕವನ್ನು ಮನೆಯ ಒಳಗೆ ಪಸರಿಸುವಂತೆ ಮಾಡಿರುವಂತಹ ಗೃಹಿಣಿ ಇವರು ರಾಜೇಶ್ವರಿ. ಇವರಿಗೆ ಬಹಳ ಆಸಕ್ತಿ ಗಿಡಗಳಲ್ಲಿ. ಹಾಗೆ ಅವರ ಪ್ರಯತ್ನದಿಂದಾಗಿ ಇಷ್ಟು ಸುಂದರವಾಗಿ ಮನೆಯೊಳಗೆ ಪ್ಲ್ಯಾಂಟ್ಸ್ಗಳನ್ನು ಇಟ್ಟುಕೊಂಡು ಈ ಮನೆಯ ಸೌಂದರ್ಯ ಇಮ್ಮಡಿಕೊಳ್ಳುವಂತೆ ಆಗಿದೆ. ಬಹಳ ಸುಂದರವಾದ ಈ ಒಂದು ಮನೆಗೆ ಹೋಗಲು ನನಗೊಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ಒಂದು ಸುಂದರವಾದ ಬೆಕ್ಕು ನೋಡಿ, ಪರ್ಷಿಯನ್ ಕ್ಯಾಟ್, ಸೋ ಬ್ಯೂಟಿಫುಲ್. ಮನೆಯ ಒಳಗೆ ಕೆಲವು ಗಿಡಗಳನ್ನು ಇಟ್ಟಿದ್ದಾರೆ. ಮನೆಯ ಸುತ್ತಲೂ ಚಂದವಾದ ಕ್ರೋಟನ್ ಪ್ಲ್ಯಾಂಟ್ಸ್ ಇದೆ, ಹಾಗೆ ಫ್ಲವರ್ ಕೊಡುವಂತಹ ಪ್ಲ್ಯಾಂಟ್ಸ್ ಇದೆ. ಎಲ್ಲ ಕೂಡ
ಒಳ್ಳೆ ಚೊಕ್ಕವಾಗಿ ಚಂದವಾಗಿ ನೋಡಿಕೊಂಡು ಅದನ್ನು ನೋಡಿಕೊಳ್ತಾ ಇದ್ದಾರೆ. ಈ ಊರು ಮೊದಲೇ ತಂಪು, ದೊಡ್ಡದಾದ ಗುಡ್ಡ, ಗುಂಪೆ ಗುಡ್ಡ. ಅದು ಬಹುಶಃ ಈ ಕಾಸರಗೋಡು ಡಿಸ್ಟ್ರಿಕ್ಟಿಗೆ ಎತ್ತರವಾದ ಗುಡ್ಡ ಇರಬೇಕು. ಅದರ ಬುಡದಲ್ಲಿ ಇರುವಂತಹ ಈ ಒಂದು ಪರಿಸರವೇ ಚಂದ. ಅದರಲ್ಲಿ ಈ ಚಂದದ ಸುಂದರವಾದ ಮನೆ, ಅದರಲ್ಲಿ ಈ ಮನೆಯವರ ಒಂದು ಕಾಳಜಿ, ಗಿಡಗಳ ಬಗ್ಗೆ ಇರುವಂತಹ ಪ್ರೀತಿ ನನಗೆ ಬಹಳ ಇಷ್ಟವಾಯಿತು. ಅದನ್ನು ನಿಮಗೊಂದು ವಿಡಿಯೋ ಮಾಡಿ ತಂದಿದ್ದೇನೆ. ಇವರು ಮನೆಯ ಸುತ್ತಮುತ್ತಲೂ ಇಟ್ಟಿರುವಂತಹ ಬಹಳ ಅಪರೂಪದ ವೆಲ್ ಮೇಂಟೈನ್ಡ್ ಇದು ಪಂಚಪತ್ರೆಯ ಡಿಫ್ರೆಂಟ್ ವೆರೈಟಿ ಆಫ್ ಕ್ರೋಟನ್ ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಇದು ನೋಡಿ ಒಂದು ವಿಶೇಷವಾದ ಪಪಾಯ ಗಿಡ. ಇದರ ಕಾಯಿಯೇ ಈ ಥರ ಯೆಲ್ಲೋ ಕಲರ್, ಒಳಗಡೆ ಕೆಂಪು ಇರುತ್ತದೆ ಎಂದು ಹೇಳಿದರು ಅವರು. ಎಲ್ಲಿಯೋ ಹತ್ತಿರದ ನರ್ಸರಿಯಿಂದ ತಂದದ್ದಂತೆ. ನೋಡಿ, ಇದು ಈಗ ಏಪ್ರಿಲಿನಲ್ಲಿ ಇರುವಂತಹ ನ್ಯಾಚುರಲ್ ವಾಟರ್, ಸ್ಪ್ರಿಂಗ್ ವಾಟರ್. ಇದು ಈ ಗುಡ್ಡದ ಬುಡದಿಂದ ಸಹಜವಾಗಿ ಹೊರತೆಯಿಂದ ಬರುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ಕೂಡ ಅದು ನಿರಂತರ ಹೊರತೆ ನೀರು ಬರ್ತಾ ಇದೆ. ನೋಡಿ, ಬಹಳ ವಿಧ ವಿಧದ ಹೂವಿನ ಗಿಡಗಳು. ಇಲ್ಲಿಯ ಬಾವಿ ನೋಡಿ, ಬರೇ 20 ಫೀಟು ಇರಲಿಕ್ಕಿಲ್ಲ. ಇದು ಆಳ, ಇದು ಗುಡ್ಡ ಬುಡಲ್ಲದ. ಅದೇ ಈಗ ಇದು ಆ್ಯಕ್ಚುಲಿ ಇಲ್ಲಿ ತಾವರೆಲ್ಲ ಎಷ್ಟಿದ್ವು ಎಷ್ಟೋ. ಇದೆಲ್ಲಿಂದ ವೀಣಕ್ಕ ನೋಡಿನಿಂದಲ್ಲ, ಬರೆ ವೀಣ ಅಲ್ಲ ಬರೆ ವಾಣ್ಯಕ್ಕ ಇಂತಹ ಒಂದು ಸುಂದರ ಮನೆ, ಸುಂದರ ಪರಿಸರ, ಸುಂದರ ಜನರ ಪರಿಚಯವಾದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿತ್ತು. ಇದನ್ನು ನಾನು ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.